ಹುಬ್ಬಳ್ಳಿಯಲ್ಲಿ ಸೈಕೋಪಾತಕನಿಂದ ಹೇಗೆ ಕೃತ್ಯ, 5 ವರ್ಷದ ಬಾಲಕಿ ಸಾವು, ಅತ್ಯಾಚಾರಕ್ಕೆ ಯತ್ನಿಸಿ ಮಗು ಕೊಲೆ ಮಾಡಿದ ಕಿರಾತಕನ ವಿರುದ್ಧ ಜನಾಕ್ರೋಶ. 5 ವರ್ಷದ ಮಗುವನ್ನ ಸ್ವೀಟ್ ಕೊಡಿಸೋ ಆಸೆ ತೋರಿಸಿ ಎತ್ತಿಕೊಂಡು ಹೋಗಿ ಅತ್ಯಾಚಾರಕ್ಕೆ ಯತ್ನಿಸಿ ಮಗು ಕಿರಿಚಾಟದಿಂದ ಭಯಬಿದ್ದು ಮಗುವನ್ನೇ ಹತ್ಯೆ ಮಾಡಿರುವ ಹೇಗೆ ಕೃತ್ಯ ಹುಬ್ಬಳ್ಳಿಯಲ್ಲಿಂದು ನಡೆದಿದೆ. ಆರೋಪಿಯ ವಿರುದ್ಧ ಹುಬ್ಬಳ್ಳಿಗರು ಠಾಣೆಗೆ ಮುತ್ತಿಗೆ ಹಾಕಿ ಆಕ್ರೋಶ ಹಾಕಿದ್ದಾರೆ. ಹುಬ್ಬಳ್ಳಿಯ ಅಶೋಕ್ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ನಡೆದಿದ್ದು, ಕಿರಾತಕ ಮಗುವನ್ನ ಎತ್ತಿಕೊಂಡು ಹೋಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಗುವಿನ ತಂದೆ ತಾಯಿ ಮೂಲತಃ ಕೊಪ್ಪಳ ಜಿಲ್ಲೆಯವರಾಗಿದ್ದ ಹುಬ್ಬಳ್ಳಿಯಲ್ಲಿ ಬೇರೆ ಬೇರೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ರು. ಮಗು ಮನೆಯ ಕಾಂಪೌಂಡ್ ಒಳಗಡೆ ಆಟವಾಡುತ್ತಿದ್ದ ವೇಳೆ ಬಂದ ಕಿರಾತಕ ಮಗುವಿಗೆ ಸ್ವೀಟ್ ಆಸೆ ತೋರಿಸಿ ಕಾಂಪೌಂಡ್ನಿಂದ ಎತ್ತುಕೊಂಡು ಹತ್ತಿರದ ತಗಡಿನ ಶೆಡ್ವೊಂದಕ್ಕೆ ಕರೆದುಕೊಂಡು ಹೋಗಿದ್ದಾನೆ. ಇನ್ನು ಬಿಹಾರ್ ಮೂಲದ ಸೈಕೋಪಾತ್ ಮಗುವಿನ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ. ಈ ವೇಳೆ ಮಗು ಭಯಗೊಂಡು ಕಿರುಚಾಟ ಮಾಡಲಾರಂಭಿಸಿದೆ. ಅಷ್ಟರಲ್ಲಿ ಅಕ್ಕಪಕ್ಕದವರು ಮಗು ಅಳುವುದನ್ನ ಕೇಳಿ ಶೆಡ್ಗೆ ಬರಲಾರಂಭಿಸುವ ಸೂಚನೆ ಸಿಗುತ್ತಿದ್ದಂತೆ ಆರೋಪಿ ಸೈಕೋಪಾತ್ ಮಗುವನ್ನು ಕೊಲೆ ಮಾಡಿದ್ದಾನೆ ಎಂದು ತಿಳಿದುಬಂದಿದೆ. ಇನ್ನು ಜನರಿಗೆ ವಿಷಯ ತಿಳಿಯುತ್ತಿದ್ದಂತೆ ಹುಬ್ಬಳ್ಳಿಯಲ್ಲಿ ಸೈಕೋಪಾತ್ ಕೃತ್ಯಕ್ಕೆ ಜನಾಕ್ರೋಶ ವ್ಯಕ್ತವಾಗಿದ್ದು, ಅಶೋಕ್ ನಗರ ಠಾಣೆಯ ಮುಂದೆ ಜನ ಮುತ್ತಿಗೆ ಹಾಕಿ ಆರೋಪಿಯ ವಿರುದ್ಧ ಹಿಡಿಶಾಪ ಹಾಕಿ ನಮಗೆ ಒಪ್ಪಿಸಿ ಎಂದು ಘೋಷಣೆ ಕೂಗಿ ಕಿಡಿಕಾರಿದರು. ಘಟನೆಯ ವಿಷಯ ತಿಳಿದು ಠಾಣೆಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಪೊಲೀಸರು ಭೇಟಿ ನೀಡಿ ಘಟನೆ ಕುರಿತು ಅಧಿಕಾರಿಗಳಿಗೆ ಮಾಹಿತಿಯನ್ನ ತಿಳಿದುಕೊಂಡರು. ಬಳಿಕ ಪ್ರತಿಭಟನಾಕಾರರ ಮನವೊಲಿಸಲು ಪ್ರಯತ್ನಿಸಿದರು. ಆದರೆ ಸೈಕೋಪಾತಕಿ ಮೇಲೆ ಗರಂ ಆಗಿರುವ ಸ್ಥಳೀಯರು ಪ್ರತಿಭಟನೆಯಿಂದ ಹಿಂದೆ ಸರಿಯದೆ ಆರೋಪಿ ಒಪ್ಪಿಸಲು ಪಟ್ಟು ಹಿಡಿದು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಬಂಗಾಲಿನ ಕಲ್ಕತ್ತಾ ಬಿಹಾರ್ ಬಂಗಾಲಿಯರ್ನ ಕರ್ಕೊಂಬರ್ತಾರಲ್ಲ, ಕರ್ಕೊಂಬಂದ್ಮೇಲೆ ಇವನ ಹಿಂಗ್ ಮಾಡ್ಯಾನ ಅಂತಂದು ಪ್ರೂಫ್ ಏನ್ ಇರ್ತೈತಿ? ಕರ್ಕೊಂಬರೋರ್ ಕಡೆಗೆ ಆಧಾರ್ ಕಾರ್ಡ್ ಅವ್ರ ಫೋನ್ ಸಂಬಂಧ ತಂದಿರ್ತಾರ. 3 ಆಧಾರ್ ಕಾರ್ಡ್ ಅದ ಒಬ್ಬರು ಅಲ್ಲಿ. ನಾನು ಬಂಗಾಲಿ ಕೂಡ ಕೆಲಸ ಮಾಡ್ತೇನೆ. ಇಷ್ಟು ಲೂಸ್ ಇವ್ರು ಬಿಡ್ಬೇಕಂತಂದ್ರ ಯಾರ್ ತರ್ತಾರ, ಎಲ್ಲಿ ಇಟ್ಕೊಂತಾರ, ಏನ್ ಮಾಡ್ತಾರ? ಈಗ ಸಣ್ಣ ಮಕ್ಳಾತ ನಾಳೆ ನಮ್ಮ ಹೆಂಡ್ರನ್ ಸತ್ಯ ತಗೊಂಡ್ ಹೋಗಾರ. ಅವಾಗ ನಾವೇನ್ ಮಾಡೋನು? ಬರೀ ಪೊಲೀಸ್ ಸ್ಟೇಷನ್ ಬರೋಣ, ನನ್ ಹೆಂಟ್ ಹೋದ್ಲು ಅಂತಂದ. ಎಷ್ಟು ಕೇಸ್ ಆದ್ವು ಇವು? ಯಾ ನಮನಿ ಈ ನಮನಿ ಯಾಕೆ ಇದು? ಅವ್ರನ್ನ ತಗೊಂಡ್ಬರ್ತಿರಲ್ಲ, ಅವ್ರದ್ದು ಏನೈತಿ? ನಮ್ದೊಂದು ಆಧಾರ್ ಕಾರ್ಡ್ ಒಂದು ನಂಬರ್ ಕಡಿಮೆ ಇತ್ತಂದ್ರೆ ಹುಚ್ಚನಾಯಿ ಟೈಪ್ ಅಡ್ಡಾಡ್ತೇವೆ ನಾವು. ಅವ್ರಿಗೆ ಏನೈತಿ ಅವ್ರಿಗೆ ಬರಾಕ? ಏನ್ ಆಧಾರ ತಗೊಂಡು ಇಲ್ಲಿ ಬಂದು ಸ್ಟೇಷನ್ಯಾಗ ಏನ್ರ ನಾನು ಇಲ್ಲಿ ಕೆಲಸ ಮಾಡ್ತೇನೆ ಅಂತಂದ್ ಏನ್ರ ಆಧಾರ್ ಕಾರ್ಡ್ ಕೊಟ್ಟು ಅವ್ರ ಫೋನ್ ನಂಬರ್ ಕೊಟ್ಟು ಅವ್ರದ್ದು ಮನಿದೆಲ್ಲ ಅಡ್ರೆಸ್ ಕೊಟ್ಟು ಒಬ್ಬರ ಅದಾರ ಯಾರು ಇಲ್ಲ ಇಲ್ಲಿ. ಬರ್ತಾರ ಬಿಲ್ಡರ್ಸ್ ಕರ್ಕೊಂತಾರ, ದೊಡ್ಡ ಕೆಲಸ ಮಾಡಿಸ್ಕೊಂತಾರ. ಕೆಲವೊಂದು ಸಾಯ್ತೇವು, ಕೆಲವೊಂದು ಅತ್ತಾಗ ಹೋಕ್ಕವು, ಒಂದು ಎತ್ತಾಗ ಹೋಕ್ಕವು. ರಾಜ್ಯ ತಿರುಗ್ತಾವ್. ರಾಜ್ಯ ಹುಡುಗಿಗೆ ಈ ಮಹಾನಗರ ಪಾಲಿಕೆ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಬೃಹತ್ ಮಹಾನಗರ ಪಾಲಿಕೆ ಅಂತಾರೆ. ಹೊರಗಿಂದ ಬಿಹಾರ್, ಉತ್ತರ ಪ್ರದೇಶ, ರಾಜಸ್ಥಾನ್ಲಿಂದ ಸಿಕ್ಕಾಪಟ್ಟಿ ಲೇಬರ್ಗಳು ತರ್ತಿದ್ದಾರೆ. ಬಿಲ್ಡರ್ಸ್ಗಳು ತಂದು ದುಡಿಸಿ ಕೈ ಬಿಟ್ಟು ಬಿಡ್ತಾರೆ. ಅವ್ರು ಏನ್ ಮಾಡ್ತಿದ್ದಾರೆ? ಇಲ್ಲಿ ಗಾಂಜಾ, ಡ್ರಗ್ಸ್, ಅಫೀಮ್ ಯೂಸ್ ಮಾಡ್ಕೊಂಡು ಸಿಕ್ಕವ್ರಿಗೆ ರೇಪ್ ಮಾಡುದು ಇಂಥವೆಲ್ಲ ದಂಧೆ ನಡೆಸಿದ್ದಾರೆ. ತಾವುಗಳು ಏನ್ ಹೇಳ್ತೀನಂದ್ರೆ, ಈಗೇನು ಇವರು ಬಿಹಾರ್, ಉತ್ತರ ಪ್ರದೇಶದಿಂದ ಯಾರು ತರ್ತಿದಾರೆ, ಏಜೆಂಟ್ ರೀತಿಯಿಂದ ತರ್ತಿದ್ದಾರೆ, ಫಸ್ಟ್ ಅವ್ರನ್ನ ಹಿಡಿದು ಶಿಕ್ಷೆ ಕೊಡ್ಬೇಕಂತೇಳಿ ನಮ್ಮ ಅಭಿಪ್ರಾಯ. ಯಾಕಂದ್ರೆ ಪೊಲೀಸ್ ಸ್ಟೇಷನ್ದವರು ಯಾವುದೋ ಒಂದು ಅಪಾರ್ಟ್ಮೆಂಟ್ ಆಗಲಿ, ಯಾವುದೋ ಒಂದು ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಆಗಲಿ, ಎಲ್ಲಾನು ಬಿಹಾರ್, ಉತ್ತರ ಪ್ರದೇಶದ ಲೇಬರ್ಗಳು ತಗೊಂಡು ಇದೆಲ್ಲ ಈ ತರ ಕ್ರೈಮ್ಗಳು ನಡೀತಿದೆ. ಆಲ್ಮೋಸ್ಟ್ 90% ಗಾಂಜಾಗಳು ಸೇರ್ತಿರೋದು ಅವರೇ, ಗಾಂಜಾ ತರ್ತಿದ್ದು ಅವರೇ ಸಿಟಿ ಒಳಗೆ. ಆದ ಕಾರಣ ತಾವುಗಳು ಇದನ್ನ ಹೆಚ್ಚಿನ ಪ್ರಚಾರ ಮಾಡಬೇಕು. ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಈ ಸುತ್ತಮುತ್ತಲಿನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಎಷ್ಟು ಬಿಲ್ಡರ್ಸ್ಗಳಿದ್ದಾರೆ ಎಲ್ಲರಿಗೂ ಎಚ್ಚರಿಕೆ ಗಂಟೆ ಆಗ್ಬೇಕಂತ. ಬ್ಯೂರೋ ರಿಪೋರ್ಟ್ ಕಿರಣ್ ಬಳ್ಳಾರಿ, ಪಬ್ಲಿಕ್ ಸಿಟಿ ನ್ಯೂಸ್, ಹುಬ್ಬಳ್ಳಿ.